ರಾಷ್ಟ್ರ ರಾಜಧಾನಿ ದೆಹಲಿಗೆ ಅನ್ನದಾತರು ದಂಡೆತ್ತಿ ಬಂದಿದ್ದಾರೆ. ಕಾರಣ ಬೇಡಿಕೆಗಳ ಈಡೇರಿಕೆಗೆ 200ಕ್ಕೂ ಅಧಿಕ ಸಂಘಟನೆಗಳಿಂದ ದೆಹಲಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಪಂಜಾಬ್ ಹರಿಯಾಣ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಬಿಗಿ ಭದ್ರತೆಗಳನ್ನು ಒದಗಿಸಿದ್ದಾರೆ. ಆದ್ರೆ ಅದಕ್ಕೂ ಕೂಡ ಜಗ್ತಾ ಇಲ್ಲ. ಅದರ ನಡುವೆನೂ ಒಳನುಗ್ಗೋದಕ್ಕೆ ಅನ್ನದಾತರು ಪ್ರಯತ್ನಿಸ್ತಾ ಇದ್ದಾರೆ. ರೈತರ ಮೇಲೆ ಜಲಫಿರಂಗಿ, ಅಶ್ರುವಾಯು, ಲಾಠಿ ಪ್ರಯೋಗಗಳಾಗ್ತಾ ಇದೆ. ರಸ್ತೆಯಲ್ಲಿ ಹಾಕಿದ ಬ್ಯಾರಿಕೇಡ್ ಮುರಿದು ಒಳನುಗ್ಗೋದಕ್ಕೆ ಯತ್ನಿಸಿದ್ದಾರೆ ರೈತರು. ಟ್ರ್ಯಾಕ್ಟರ್ಗಳ ಮೂಲಕ ಸಿಮೆಂಟ್ ಬ್ಯಾರಿಕೇಡ್ ಕೆಡವಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅನ್ನದಾತರು. ರೊಚ್ಚಿಗೆದ್ದ ರೈತರಿಂದ ಪೊಲೀಸರ ಜೊತೆ ಒಂದಷ್ಟು ಕಾಲ ಸಂಘರ್ಷ ಕೂಡ ಉಂಟಾಯಿತು. ಕಲ್ಲು ತೂರಾಟ ಆಗಿದೆ. ಗಲಾಟೆಯಲ್ಲಿ 60ಕ್ಕೂ ಹೆಚ್ಚು ರೈತರಿಗೆ ಗಾಯಗಳಾಗಿದೆ. ಎಲ್ಲೆಡೆ ಹೈ ಅಲರ್ಟ್ ಅಂದ್ರೆ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಪ್ರತಿಭಟನೆ ಆಗ್ತಾ ಇರೋ ಕಾರಣಕ್ಕಾಗಿ ದೆಹಲಿ ಸುತ್ತಮುತ್ತ ಹೆವಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಅಲ್ಲಿಯ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ದೆಹಲಿಯಲ್ಲಿ ಅನ್ನದಾತರು ಚಲೋವನ್ನ ಹಮ್ಮಿಕೊಂಡಿದ್ರಲ್ಲ, 200ಕ್ಕೂ ಅಧಿಕ ಸಂಘಟನೆಗಳು ದೆಹಲಿ ಚಲೋವನ್ನ ಹಮ್ಮಿಕೊಂಡಿದ್ರು. ಟ್ರ್ಯಾಕ್ಟರ್ ಮೂಲಕ ಆಗಮಿಸಿದ್ರು. ಹಾಕಲಾಗಿದ್ದಂತಹ ಬ್ಯಾರಿಕೇಡ್ಗಳನ್ನ ಮುರಿದು ಒಳನುಗ್ಗೋದಕ್ಕೆ ಯತ್ನಿಸಿದ್ರು. ಅವರನ್ನ ತಡೆಯೋದಕ್ಕೆ ಅಂತ ಪೊಲೀಸರು ಅಲ್ಲಿ ಲಾಠಿ ಪ್ರಹಾರವನ್ನು ಮಾಡಬೇಕಾಯಿತು. ಜಲಫಿರಂಗಿಯನ್ನ ಬಳಸಿದ್ರು. ಅಶ್ರುವಾಯು, ಲಾಠಿ ಪ್ರಯೋಗ ಇದ್ಯಾವುದಕ್ಕೂ ಕೂಡ ಅವರು ಬಗ್ತಾ ಇಲ್ಲ. ಒಂದಷ್ಟು ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು ದೆಹಲಿಯಲ್ಲಿ. ಬಲಭಾಗದ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ತೆಗೆದುಕೊಂಡಿರುವಂತಹ ಚಲೋ ಎಫೆಕ್ಟ್ ಯಾವ ರೀತಿಯಾಗಿ ಅಲ್ಲಿಯ ನಾಗರಿಕರಿಗೆ ಮುಟ್ಟಿದೆ, ತಟ್ಟಿದೆ ಅನ್ನೋದನ್ನ. ಯಾಕಂದ್ರೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸುಮಾರು ಒಂದಲ್ಲ ಎರಡಲ್ಲ 200ಕ್ಕೂ ಅಧಿಕ ಸಂಘಟನೆಗಳು ಅಂದ್ರೆ ಒಂದೊಂದು ಸಂಘಟನೆಯಿಂದ ಕಡಿಮೆ ಅಂದ್ರೂ ಕೂಡ ಒಂದು 50ರಿಂದ 100 ಜನರಿಗೂ ಕೂಡ ಭಾಗಿಯಾಗಿರ್ತಾರೆ. ಹೀಗಿದ್ದಾಗ 200ಕ್ಕೂ ಹೆಚ್ಚು ಸಂಘಟನೆಗಳು ಅಂದ್ರೆ ಕಂಪ್ಲೀಟ್ ದೆಹಲಿಯ ಅರ್ಧ ಭಾಗದಷ್ಟು ಅಲ್ಲಿ ಜನ ತುಂಬಿಕೊಂಡಿದ್ದಾರೆ ಅಥವಾ ರೈತರು ತುಂಬಿಕೊಂಡಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಪಂಜಾಬ್ ಹರಿಯಾಣ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಗೆ ಅನ್ನದಾತರು ದಂಡೆತ್ತಿ ಬಂದಿದ್ದಾರೆ. ಕಾರಣ ಬೇಡಿಕೆಗಳ ಈಡೇರಿಕೆಗೆ 200ಕ್ಕೂ ಅಧಿಕ ಸಂಘಟನೆಗಳಿಂದ ದೆಹಲಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಪಂಜಾಬ್ ಹರಿಯಾಣ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಬಿಗಿ ಭದ್ರತೆಗಳನ್ನು ಒದಗಿಸಿದ್ದಾರೆ. ಆದ್ರೆ ಅದಕ್ಕೂ ಕೂಡ ಜಗ್ತಾ ಇಲ್ಲ. ಅದರ ನಡುವೆನೂ ಒಳನುಗ್ಗೋದಕ್ಕೆ ಅನ್ನದಾತರು ಪ್ರಯತ್ನಿಸ್ತಾ ಇದ್ದಾರೆ. ರೈತರ ಮೇಲೆ ಜಲಫಿರಂಗಿ, ಅಶ್ರುವಾಯು, ಲಾಠಿ ಪ್ರಯೋಗಗಳಾಗ್ತಾ ಇದೆ. ರಸ್ತೆಯಲ್ಲಿ ಹಾಕಿದ ಬ್ಯಾರಿಕೇಡ್ ಮುರಿದು ಒಳನುಗ್ಗೋದಕ್ಕೆ ಯತ್ನಿಸಿದ್ದಾರೆ ರೈತರು. ಟ್ರ್ಯಾಕ್ಟರ್ಗಳ ಮೂಲಕ ಸಿಮೆಂಟ್ ಬ್ಯಾರಿಕೇಡ್ ಕೆಡವಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅನ್ನದಾತರು. ರೊಚ್ಚಿಗೆದ್ದ ರೈತರಿಂದ ಪೊಲೀಸರ ಜೊತೆ ಒಂದಷ್ಟು ಕಾಲ ಸಂಘರ್ಷ ಕೂಡ ಉಂಟಾಯಿತು. ಕಲ್ಲು ತೂರಾಟ ಆಗಿದೆ. ಗಲಾಟೆಯಲ್ಲಿ 60ಕ್ಕೂ ಹೆಚ್ಚು ರೈತರಿಗೆ ಗಾಯಗಳಾಗಿದೆ. ಎಲ್ಲೆಡೆ ಹೈ ಅಲರ್ಟ್ ಅಂದ್ರೆ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಪ್ರತಿಭಟನೆ ಆಗ್ತಾ ಇರೋ ಕಾರಣಕ್ಕಾಗಿ ದೆಹಲಿ ಸುತ್ತಮುತ್ತ ಹೆವಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಅಲ್ಲಿಯ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ದೆಹಲಿಯಲ್ಲಿ ಅನ್ನದಾತರು ಚಲೋವನ್ನ ಹಮ್ಮಿಕೊಂಡಿದ್ರಲ್ಲ, 200ಕ್ಕೂ ಅಧಿಕ ಸಂಘಟನೆಗಳು ದೆಹಲಿ ಚಲೋವನ್ನ ಹಮ್ಮಿಕೊಂಡಿದ್ರು. ಟ್ರ್ಯಾಕ್ಟರ್ ಮೂಲಕ ಆಗಮಿಸಿದ್ರು. ಹಾಕಲಾಗಿದ್ದಂತಹ ಬ್ಯಾರಿಕೇಡ್ಗಳನ್ನ ಮುರಿದು ಒಳನುಗ್ಗೋದಕ್ಕೆ ಯತ್ನಿಸಿದ್ರು. ಅವರನ್ನ ತಡೆಯೋದಕ್ಕೆ ಅಂತ ಪೊಲೀಸರು ಅಲ್ಲಿ ಲಾಠಿ ಪ್ರಹಾರವನ್ನು ಮಾಡಬೇಕಾಯಿತು. ಜಲಫಿರಂಗಿಯನ್ನ ಬಳಸಿದ್ರು. ಅಶ್ರುವಾಯು, ಲಾಠಿ ಪ್ರಯೋಗ ಇದ್ಯಾವುದಕ್ಕೂ ಕೂಡ ಅವರು ಬಗ್ತಾ ಇಲ್ಲ. ಒಂದಷ್ಟು ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು ದೆಹಲಿಯಲ್ಲಿ. ಬಲಭಾಗದ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ತೆಗೆದುಕೊಂಡಿರುವಂತಹ ಚಲೋ ಎಫೆಕ್ಟ್ ಯಾವ ರೀತಿಯಾಗಿ ಅಲ್ಲಿಯ ನಾಗರಿಕರಿಗೆ ಮುಟ್ಟಿದೆ, ತಟ್ಟಿದೆ ಅನ್ನೋದನ್ನ. ಯಾಕಂದ್ರೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸುಮಾರು ಒಂದಲ್ಲ ಎರಡಲ್ಲ 200ಕ್ಕೂ ಅಧಿಕ ಸಂಘಟನೆಗಳು ಅಂದ್ರೆ ಒಂದೊಂದು ಸಂಘಟನೆಯಿಂದ ಕಡಿಮೆ ಅಂದ್ರೂ ಕೂಡ ಒಂದು 50ರಿಂದ 100 ಜನರಿಗೂ ಕೂಡ ಭಾಗಿಯಾಗಿರ್ತಾರೆ. ಹೀಗಿದ್ದಾಗ 200ಕ್ಕೂ ಹೆಚ್ಚು ಸಂಘಟನೆಗಳು ಅಂದ್ರೆ ಕಂಪ್ಲೀಟ್ ದೆಹಲಿಯ ಅರ್ಧ ಭಾಗದಷ್ಟು ಅಲ್ಲಿ ಜನ ತುಂಬಿಕೊಂಡಿದ್ದಾರೆ ಅಥವಾ ರೈತರು ತುಂಬಿಕೊಂಡಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಪಂಜಾಬ್ ಹರಿಯಾಣ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.